ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ಕಿಚ್ಚು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರೇ. ಅದೇನೋ ಗೊತ್ತಿಲ್ಲ, ಶತಮಾನಗಳಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ ಕಾವೇರಿ ವಿಚಾರದಲ್ಲಿ. ಯಾಕೆ ಎಂದರೆ CWRC ಆಗಿರ್ಬೋದು, CWMA ಆಗಿರ್ಬೋದು, ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ, ಕರ್ನಾಟಕದ ರೈತರ ಮತ್ತು ಕರ್ನಾಟಕದ ಜನರ ಮತ್ತು ಕರ್ನಾಟಕದ ಕಾವೇರಿ ಕೊಳ್ಳದ ಭಾಗದ ಜನರ ಕುಡಿಯುವ ನೀರಿನ ವಿಚಾರಕ್ಕೆ ಬಂದಾಗ ಪದೇ ಪದೇ ಅನ್ಯಾಯ ಆಗುತ್ತೆ ಮತ್ತು ಪದೇ ಪದೇ ನಮಗೆ ಬೇಡದೇ ಇರುವಂತಹ ಆದೇಶಗಳಿಂದ ಕೊಟ್ಟು ನಮ್ಮನ್ನ ಬಂದಿ ಮಾಡಿ ನಮಗಿಲ್ದಿದ್ರು ಪರವಾಗಿಲ್ಲ ತಮಿಳುನಾಡು ಬೆಳೆಗಳಿಗೆ ನೀರು ಬಿಡಿ ಅಂತ ನೀರು ಬಿಡಿಸುತ್ತೆ. ಇಂತಹ ಸಂದರ್ಭಗಳಲ್ಲಿ ಯಾವಾಗಲೂ ನಮ್ಗೆ ಅನ್ಸೋದು ಏನಪ್ಪ, ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಮ್ಮ ವಕೀಲರು ಅಥವಾ ಕರ್ನಾಟಕ ಸರಿಯಾಗಿ ನಮ್ಮ ಪ್ರಾತಿನಿಧ್ಯವನ್ನು ವಹಿಸಿಲ್ವಾ, ಸರಿಯಾಗಿ CWMAಗೆ CWRCಗೆ ಸರಿಯಾದ ಮಾಹಿತಿಗಳನ್ನ ಕೊಟ್ಟಿಲ್ವಾ ಅಂತ ನಮ್ಗನ್ಸುತ್ತೆ. ಬಟ್ 2018 ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಪ್ರತಿ ಬಾರಿಯೂ ಕೂಡ ಪ್ರತಿ ಒಂದು ತಿಂಗಳಿಗೂ ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಕೋಟಾವನ್ನ ಈಗಾಗಲೇ ಕೊಟ್ಟಾಗೋಗಿದೆ. ಹೀಗಾಗಿ ಈ ಕೋಟಾ ಈ CWRC ಮತ್ತು CWMA ಏನಿದೆ ಇದರ ಒಂದು ಕೈಯನ್ನ ಕಟ್ಟಿ ಹಾಕ್ತಾ ಇದೆ. ಈ ಕಾನೂನಿನ ಚೌಕಟ್ಟಿನಲ್ಲಿ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಈಗಲೂ ಕೂಡ ಮಳೆ ಹೆಂಗ್ ಬಂತು ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ನಾಟ್ ಇವನ್ 20% ಮುಂಗಾರು ಮಳೆ ಆಗಿಲ್ಲ. ಹಾಗೆ ನೋಡಿದ್ರೆ 30 ವರ್ಷಗಳಲ್ಲಿ ಸರಾಸರಿ ಸುಮಾರು 65% ಮಳೆ ಕೊರತೆ ಆಗಿ ಜಲಾಶಯಗಳಲ್ಲಿ ನೀರಿನ ಮಟ್ಟದ ಕೊರತೆ ಆಗಿದೆ. ಜಲಾಶಯಗಳಲ್ಲಿ ನೀರಿಲ್ಲ, ನಮ್ಮ ರೈತರು ಬೆಳೆನೇ ಹಾಕಿಲ್ಲ. ಸರ್ಕಾರದ ಮಾತು ಕೇಳಿ ಬಹಳಷ್ಟು ಜನ ಬೆಳೆ ಹಾಕಿಲ್ಲ, ಕೇಳದೇ ಇರೋರು ಬೆಳೆ ಹಾಕಿದ್ದಾರೆ, ಅವ್ರ ಬೆಳೆ ಎಲ್ಲ ಒಣಗೋಗ್ತಾ ಇದೆ. ಕುಡಿಯೋ ನೀರಿಗೂ ಕೂಡ ನಾವು ಒದ್ದಾಡ್ತಾ ಇದ್ದೀವಿ. ಆದರೆ ಈ ಪ್ರಾಧಿಕಾರಗಳಿಗೆ ಮಾತ್ರ ನಮ್ಮ ಗೋಳು, ನಮ್ಮ ಒಂದು ಬವಣೆ ಅಥವಾ ನಾವು ಅನುಭವಿಸ್ತಾ ಇರುವಂಥ ಸಂಕಷ್ಟದ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಪರಿಜ್ಞಾನ ಇಲ್ಲ. ಕೇವಲ ಕಾಗದಗಳು, ಅಂಕಿ ಅಂಶಗಳು, ಸ್ಯಾಟಲೈಟ್ ಇಮೇಜಸ್ ಅನ್ನ ನೋಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಹೊರತು ವಸ್ತುಸ್ಥಿತಿ ಏನು ಅಂತ ಆನ್ ಗ್ರೌಂಡ್ ಬಂದು ರಿಯಾಲಿಟಿ ಚೆಕ್ ಮಾಡುವಂತ ಯಾವುದೇ ಕೆಲಸವನ್ನು ಈ ಸಮಿತಿಗಳು ಮಾಡೋದಿಲ್ಲ. 31 TMC ನೀರು ಹೋಗ್ಬೇಕು ಜುಲೈ ಜೂನ್ ಅಲ್ಲಿ ಅಂತ ಅಷ್ಟೇ ಗೊತ್ತು. 31 TMC ಆಗ್ಲಿಲ್ಲ ಅಂದ್ರೆ 3 TMC ಬಿಟ್ಬಿಡಿ, ಅಂದ್ರೆ ಏನೂ ಆಗ್ಲಿಲ್ಲ ಅಂದ್ರೆ ಒಂದಿಷ್ಟಾದ್ರೂ ಬಿಟ್ಬಿಡಿ ಅನ್ನುವಂತಹ ಮನೋಭಾವ ಇರ್ಬೇಕಲ್ಲ. ಬಿಡಕ್ಕೆ ನೀರಿದ್ರೆ ತಾನೇ ಬಿಡಕ್ಕೆ. ಕುಡಿಯೋಕ್ಕೂ ನೀರು ಇಟ್ಕೋಬೇಡಿ, ನೀವು ಸತ್ತೋಗಿ ನೀವು ತಮಿಳ್ನಾಡಿಗೆ ನೀರು ಬಿಟ್ಬಿಡಿ ಅಂದ್ರೆ ಇದ್ಯಾವ ನ್ಯಾಯ ಸ್ವಾಮಿ, ಇದು ಯಾವ ನ್ಯಾಯ? ಅದಕ್ಕೆ ಇವತ್ತು ರೈತರು ರೊಚ್ಚಿಗೆದ್ದಿರೋದು. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರಸಿಡಲು, ಬರದ ನಡುವೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಮತ್ತು CWMA ಶಿಫಾರಸು ಮಾಡಿದೆ. CWRC ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ 4 TMC ನೀರು ಬಿಡಿ ಅಂತ ಹೇಳಿತ್ತು. ಅದು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 3500 ಅಲ್ಲಿ ಲೆಕ್ಕ ಮತ್ತು ಮಾಪನ ಆಗಬೇಕು, ಆ ರೀತಿಯಲ್ಲಿ ನೀರು ಬಿಡಬೇಕು ಅಂತ. ಇದರಿಂದ ಸಹಜವಾಗಿ ಕರ್ನಾಟಕ ಬೇಸರ ವ್ಯಕ್ತಪಡಿಸಿತು, ರೈತರೆಲ್ಲ ರೊಚ್ಚಿಗೆದ್ರು. ಆಯ್ತು, CWMA ಹೇಳಿದೆ ಅಪ್ಪ, ಅಟ್ಲೀಸ್ಟ್ CWRC ಅಲ್ಲಾದ್ರೂ ನಮ್ಗೆ ಒಂದಿಷ್ಟು ರಿಲೀಫ್ ಸಿಗ್ಬಹುದು ಅಂತ ಹೋದ್ರೆ, ಅಲ್ಲೂ ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲೂ ಕೂಡ ಏನ್ CWRC ಹೇಳಿತ್ತು ಅದನ್ನೇ CWMA ಈಗ ಆಯ್ತು ಬಿಡಿ ನೀವು ನೀರು ಅದು ಹೇಳ್ದಂಗೆ ಅಂತ ಹೇಳಿದೆ. ಇದರಿಂದ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗಿದೆ. ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಹರಿಸುವಂತೆ CWMA ಆದೇಶವನ್ನ ಕೊಟ್ಟಿದೆ. ಈ ಆದೇಶ ಬರ್ತಾ ಇದ್ದಂತೆ ರಾಜ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಖಂಡಿಸಿ ಪ್ರತಿಭಟನೆಗಳು ಜೋರಾಗ್ತಾ ಇವೆ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಯಾವ ರೀತಿ ಇದೆ ಅಂದ್ರೆ, ನದಿಗೆ ಇಳಿದು ಅನ್ನದಾತರು ಲಬ್ ಲಬ್ ಅಂತ ಬಾಯಿ ಬಡ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಂಜೆ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ವೇಳೆ ಮಹಾ ಹೈಡ್ರಾಮಾ ನಡೀತು. ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಬಾಯ್ ಬಡ್ಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು.
ಅಯ್ಯಯ್ಯೋ ಅನ್ಯಾಯ ಅಂತ ರಸ್ತೆಗಿಳಿದು ಹೋರಾಟಕ್ಕಿಳಿದಿದ್ದಾರೆ ರೈತರು. ರಕ್ತ ಕೊಡ್ತೇವೆ ಆದ್ರೆ ಕಾವೇರಿ ನದಿ ನೀರು ಮಾತ್ರ ಬಿಡೋದಿಲ್ಲ ಅಂತ ಉಗ್ರ ಹೋರಾಟ ನಡೆಸ್ತಾ ಇದ್ದಾರೆ. ಮತ್ತು ನದಿಗಿಳಿದು ಯಾವ ರೀತಿ ಅಲ್ಲಿ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿ ಲಬ್ ಲಬ್ ಅಂತ ಹೊಯ್ಕೊಂಡು, ಎಂತ ಅನ್ಯಾಯ ರೀ ಇದು, ನ್ಯಾಯನೇ ಇಲ್ಲ. ಪ್ರತಿ ಬಾರಿಯೂ ಇದೇ ರೀತಿಯಾದಂಥ ಸಂದರ್ಭ ನೋಡಿ, ಅಲ್ಲಿ ನೀರೇ ಇಲ್ಲ, ಬಂಡೆಗಳು ಕಾಣ್ತಾ ಇದಾವೆ, ನೆಲ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಅದೇನೋ ಗೊತ್ತಿಲ್ಲ. ಆಮೇಲೆ ನಾವು ನೋಡ್ತಾ ಹೋದ್ರೆ ಅಂತಾರಾಷ್ಟ್ರೀಯ ನದಿ ನೀತಿಗಳು ಏನಿದಾವೆ ಅವು ಕೂಡ ಏನು ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಏನಿದಾವೆ ಆ ಒಂದು ರಾಜ್ಯಗಳಿಗೆ ಯಾವಾಗಲೂ ಅನ್ಯಾಯನೇ. ಯಾಕೆ ಅಂದ್ರೆ ಹರಿಯುವ ನೀರನ್ನ ನೀವು ತಡಿಬಾರ್ದು. ಲೋವರ್ ರೈಪೇರಿಯನ್ ಅಂದ್ರೆ ಕೆಳ ಹಂತದ ರಾಜ್ಯಗಳು ಯಾವಿದಾವೆ ಅವುಗಳಿಗೆ ಸರಾಗವಾಗಿ ನೀರು ಹರಿಬೇಕು ಅನ್ನೋ ಥರದಲ್ಲೇ ಇರೋದ್ರಿಂದ ಈಗ ಕರ್ನಾಟಕಕ್ಕೆ ಪ್ರತಿ ಬಾರಿಯೂ ಕೂಡ ಒಂದು ರೀತಿ ಇದು ಹೇಳು ಮಾಡಿಸ್ದ ಹಾಗೆ. ನೀವು ಏನೇ ಮಾಡಿ, ಎಷ್ಟೇ ಬಾಯ್ ಬಡ್ಕೊಳ್ಳಿ, ಯಾವುದೇ ರೀತಿಯಾದಂಥ ವಾದವನ್ನ ಮಂಡನೆ ಮಾಡಿ, ಎಷ್ಟೇ ಫ್ಯಾಕ್ಟ್ಸ್ ಫಿಗರ್ಸ್ ಇಡಿ, ಎಷ್ಟೇ ನೀವು ಕರ್ಕೊಂಡು ಬಂದು ಅವರನ್ನ ಗ್ರೌಂಡ್ ರಿಯಾಲಿಟಿಯನ್ನು ತೋರಿಸಿ ಅವ್ರು ಮಾಡೋದು. ಯಾಕೆ ಅಂತಂದರೆ ಅವರ ಕೃಷಿ ಭೂಮಿ ವಿಸ್ತೀರ್ಣ ಜಾಸ್ತಿ ಆಗಿದೆ ಮತ್ತು ಅವ್ರ ಬೆಳೆಗಳು ಕೂಡ ಭಾಳಷ್ಟು ಬೆಳೆಗಳನ್ನು ಬೆಳೀತಾರೆ. ಆದರೆ ನಾವು ಮಾತ್ರ ಎಲ್ಲವನ್ನ ಸಹಿಸ್ಕೋಬೇಕು. ನಮ್ಮ ರೈತರು ಮಾತ್ರ ಎಲ್ಲವನ್ನೂ ಬಿಟ್ಟು ಕೇವಲ ಹೋರಾಟಗಳಿಗೆ ಇಳಿಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಇದು ನಮಗೆ ರೂಢಿ ಆಗ್ಬಿಟ್ಟಿದೆ. ಇದೇನೋಪ್ಪ ನಾವು ಕರ್ನಾಟಕದವ್ರು, ಅದೇನೋ ನಾವು ಪಾಪ ಮಾಡಿದ್ವೋ ಏನೋ ಗೊತ್ತಿಲ್ಲ. ನಮಗೆ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ಕುಡಿಯೋಕೆ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಬೆಳೆಗಳಿಗೆ ನೀರು ಕೊಡ್ಬೇಕು. ನಾವು ಸತ್ರು ಪರವಾಗಿಲ್ಲ, ಅವ್ರು ಬದುಕಬೇಕು. CWRCಯಿಂದ CWMAಗೆ ರಿವ್ಯೂ ಪಿಟಿಷನ್ ಹಾಕಿದ್ರೆ ಸರ್ಕಾರ ಎಲ್ಲ ಒಂದು ಆಶಾಭಾವನೆ ಇತ್ತು ನಮ್ಗೆ, ನಮ್ ಪರ ಜಡ್ಜ್ಮೆಂಟ್ ಬರುತ್ತೆ ಅಂತ. ಆದ್ರೆ ಈಗ ಬಂದಿರ್ತಕ್ಕಂಥ ಮರಣ ಶಾಸನ ಇಲ್ಲಿ ಪ್ರಕೃತಿ ಲೀಗಲ್ ಸೆನ್ಸ್ ಮತ್ತೆ ನೇಚರ್ ಸೆನ್ಸ್ ಅಂತ ಹೇಳ್ತಾ ಇದೆ. ಎಲ್ಲವನ್ನೂ ಕೂಡ ಕಾನೂನಿನ ಪ್ರಕಾರ ನಾವು ನೋಡಕ್ಕಾಗಲ್ಲ. ಇವತ್ತು 65% ಮಳೆ ಕೊರತೆ ಇದೆ. ಮಳೆ ಕೊರತೆ ಇದ್ರು ಕೂಡ ನೀರು ಬಿಡೋದು ಎಲ್ಲಿ ಕೊಡೋದು? ನಮ್ಮ ಹತ್ರ ಜೋಬಲ್ಲಿ 20 ರೂಪಾಯಿ ಇದೆ, 30 ರೂಪಾಯಿ ಕೊಡೋದು ಎಲ್ಲಿ ಕೊಡೋದು? ಬೆಳಗಿಲ್ಲ ಮಳೆ ದೊಡ್ಡದು ಅಂತಾರಲ್ಲ, ನಮ್ ಕನ್ನಡದ ಗಾದೆ ಇದೆ, ನಮ್ ಕಡೆ ಇಲ್ಲ. ಇವತ್ತು ಕರ್ನಾಟಕದವರಿಗೆ ಮೌನ ಶಾಸನ ವಿಧಿಸ್ತಕ್ಕಂಥ ಆದೇಶವನ್ನ CWRC ಅವರು ಮಾಡಿದ್ದಾರೆ. ಯಾಕೆ ಈ ರೀತಿ ಪದೇ ತಮಿಳುನಾಡವರು ಚಾಕು ತೆಗಿತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗಿಯೂ ಎರಡು ರಾಜ್ಯದವರು ಅನ್ಯೂನ್ಯವಾಗಿ ಚೆನ್ನಾಗಿರ್ಬೇಕಂತಕ್ಕಂಥ ಆಶಯವನ್ನು ಏನಾದ್ರು ತಮಿಳುನಾಡವರು ಹೊಂದಿರೋದಾಗಿದ್ರೆ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಆಗಿರ್ತಕ್ಕಂಥ ಬೆಳೆಯೂ ಕೂಡ ಒಣಗ್ತಾ ಇದ್ದಾವೆ. ರೈತರಲ್ಲಿ ಕುಡಿಲಿಕ್ಕೆ ನೀರಿನ ಸಂಕಷ್ಟ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀರು ಬಿಡು ಅಂತೇಳಿ ನೀವು ಮೇಲ್ಮನೆಯನ್ನು ಯಾವ ಕಾಲಕ್ಕೆ ಸಲ್ಲಿಸ್ತಾ ಇದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ರಾಜಕಾರಣ ಮಾಡಿದ್ರೆ ಮುಂದುವರಿಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಆಗಿದೆ. ಅವೈಜ್ಞಾನಿಕ ತೀರ್ಪು ಅಂತ ಹೇಳಿ ನಾವು ವಿರೋಧ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಒಂದೇ ಒಂದನೇ ನೀರನ್ನ ಬಿಡಬಾರ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದೇ ಒಂದನೇ ನೀರನ್ನ ಬಿಡಬಾರ್ದು. ನೀರಾವರಿ ಸಚಿವರು ಹೇಳಿದರೆ ಇವತ್ತು ಯಾವ ಕಾರಣಕ್ಕೂ ನಾವು ನೀರು ಬಿಡಲ್ಲ ಅಂತ ಹೇಳಿದರೆ ದಯವಿಟ್ಟು ನೀವು ಇದಕ್ಕೆ ಬದ್ಧರಾಗಿ, ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಬದ್ಧರಾಗಬೇಕು. ವಿಚಾರದಲ್ಲಿ ಹಿಂದಿನಿಂದನೂ ನಿರಂತರವಾದಂಥ ಅನ್ಯಾಯ ನಡೀತದೆ. ಕಾರಣ ಏನು ಅಂತಂದರೆ ನಮ್ಮನ್ನಾಳಿರುವಂಥ ಸರ್ಕಾರಗಳು ಕಾವೇರಿ ನೀರಿನ ವಾಸ್ತವ ವಿಚಾರವನ್ನು ಪ್ರಾಧಿಕಾರದ ಮುಂಭಾಗೆ ಮಂಡನೆ ಮಾಡೋದಕ್ಕೆ ವಿಫಲ ಆಗವ್ರೆ. ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರು ಮೊನ್ನೆ, ನೀರಿನ ತೀರ್ಮಾನದ ಬಗ್ಗೆ ಭಾಳ ಕೊರತೆ ಇದೆ, ನೀವು ನಾಟಿ ಮಾಡಿಬಿಟ್ಟು ಬಿತ್ತನೆ ಮಾಡಿಬಿಟ್ಟು ನಮಗೆ ಒತ್ತಡ ತರಬೇಡಿ ಅಂತ. ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮನವಿ ಮಾಡ್ತೀನಿ, ಹೊಸದಾಗಿ ನಾಟಿ ಮಾಡೋದು ಬೇಡ. ಈಗ ನಿಂತಿದೆಯಲ್ಲ ಕಬ್ಬು, ಬೆಳೆದು ನಿಂತಿರೋ ಕಬ್ಬು 1 ಲಕ್ಷ ಎಕರೆಗೂ ಮಿಗಿಲಾಗಿದೆ. ಅಯ್ಯಯ್ಯೋ